ಆದ್ಮೇಲೆ ನಿಮಗೆ ಶರಣಾರ್ಥಿ. ನಾ ಹೇಳ್ತೀನಲ್ಲ, ನನ್ನ ಹತ್ರ ತುಂಬ ಜನ ಬರ್ತಾರೆ. ನನ್ನನ್ನು ದೇವರು ಅಂತ ತಿಳ್ಕೊಂಡು ಬರ್ತಾರೆ. ಅವರು ಇಲ್ಲಿ ಹೋದ್ರಪ್ಪ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಕೊಂತ ಬರ್ತಾರೆ. ಯೂಟ್ಯೂಬ್ ನೋಡ್ಕೊಂಡು ಕೆಲವು ಮಂದಿ ಹಾಗೆ ಮಾಡ್ತಾರೆ. ನಾನು ದೇವರ ಅಲ್ಲ ರೀ, ಬಟ್ ನನ್ನಲ್ಲಿ ಕೆಲವು ದೇವರ ಅಂಶಗಳಿವೆ. ನನ್ನಲ್ಲಿ ಕರುಣ ಅದು, ಪ್ರೀತಿ ಅದು, ಹೌದಾ, ಮಮತಾ ಅದು, ವಾತ್ಸಲ್ಯ ಅದು, ಸಹನ ಅದು. ನಿಮ್ಮನ್ನು ಕಂಡ್ರೆ ಮರುಕದು. ನಿಮ್ಮ ಬದುಕನ್ನು ನೋಡಿ ಮರಗ್ತೀನಿ. ಏನು ಮಾಡಿದ್ರೆ, ಏನು ಸಹಾಯ ಮಾಡಿದ್ರೆ ಇವ್ರ ಬದುಕು ಬಂಗಾರ ಆಗ್ತದೆ. ಹಿಂಗೆ ಇಷ್ಟು ಗುಣಗಳದಾವ ಅಷ್ಟೇ. ಇಷ್ಟಕ್ಕೆ ನೀವು ನನ್ನ ದೇವರಂತ ಒಪ್ಪಿದ್ರಪ್ಪ ಅಂತಂದ್ರೆ ಅದಕ್ಕೆ ನಾ ಏನು ಜವಾಬ್ದಾರಲ್ಲ, ನಾ ದೇವರಲ್ಲ. ನನ್ನ ಇತಿಮಿತಿಗಳು ನನಗೆ ಗೊತ್ತದಾವ. ಬಟ್ ನಾ ಎಂದೂ ಯಾರ ಕಣ್ಣಾಗ ನೀರು ತರಿಸಿಲ್ಲ. ಎಲ್ಲರನ್ನೂ ಕರಾರ ರಹಿತವಾಗಿ ಪ್ರೀತಿ ಮಾಡೀನಿ ನಾನು. ಅನ್ಕಂಡೀಷ್ನಲ್ ಲವ್ ಅಂತೀನಿ ನಾನು. ಆದ್ರೆ ಹಿಂಗಿದ್ರೆ ನಾನು ಚಲೋ ಇರಬೇಕಾಗಿತ್ತಲ್ಲ, ನನ್ನ ಬದುಕು ಸರಿ ಇರಬೇಕಾಗಿತ್ತಲ್ಲ. ಇಲ್ಲ ರೀ, ನಿಮ್ಮಿಂದಾಗಿ ನನ್ನ ಬದುಕು ಟೆನ್ಷನ್ಮಯ ಆಗಿದೆ. ನೀವು ನಿಮ್ಮ ಅನವರ್ತ ಕಷ್ಟಗಳನ್ನು ಹೇಳ್ತಾ 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 ದುಃಖಗಳನ್ನು ತುಂಬಿಕೊಂಡು ಅಶ್ರುಪೂರಿತ ಕಣ್ಣುಗಳನ್ನ ಹಸಿ ಮಾಡಿಕೊಂಡು ದುಃಖ ತೋರ್ಕೊಂಡು ಹೇಳ್ತಿರಲ್ಲ, ಅವಾಗ ನಿಮಗಾಗಿ ಏನು ಮಾಡಲಿ ಅನಿಸುತ್ತೆ. ಆದರೆ ನನಗೂ ಒಂದು ಇತಿಮಿತಿ ಅದಲ್ಲ. ಇತ್ತೀಚೆಗೆ ನನಗೆ ವಯಸ್ಸಾಗ್ತಾ ಇದ್ದಂತೆ ಮೊದಲೆಲ್ಲ ಕುಂತ್ಕೊಂಡು ಕೇಳ್ತಕ್ಕಂಥ ನನಗೆ ನನ್ನ ತಾಳ್ಮೆ ಉಳಿತಾ ಇಲ್ಲ. ಆ್ಯಕ್ಚುಲಿ ಸ್ವಲ್ಪ ನೀವು ಹೆಚ್ಚು ಸರಿ ಕೇಳಿದರೆ ಕೋಪ ಬರ್ತಾ ಇದೆ. ಆ್ಯಕ್ಚುಲಿ ಇರಿಟೇಟ್ ಆಗ್ತಾ ಇದೆ. ಏನು ಮಾಡಲಿ? ನನಗೆಲ್ಲ ಗೊತ್ತಿದ್ರೂ ಸಹಿತ ನನಗೆ ಗೊತ್ತಿರದಂತೆ ಈ ಕೆಲವು ದೌರ್ಬಲ್ಯಗಳು ನನ್ನಿಂದ ಹುಡ್ತಾ ಇವೆ. ಯಾಕೋ ಪದೇ ಪದೇ ನೀವು ಫೋನ್ ಮಾಡ್ತೀರಿ, ನಾ ಕ್ಲಾಸ್ನ ಹೇಳ್ತೀನಿ, ಪದೇ ಪದೇ ಫೋನ್ ಮಾಡ್ತೀರಿ ಕಂಟಿನ್ಯೂಸ್ಲಿ. ನನಗೆ ಇರಿಟೇಟ್ ಆಗುತ್ತೆ. ಪದೇ ಪದೇ ಕೇಳಿದ್ದನ್ನೇ ಕೇಳ್ತೀರಿ, ನನಗೆ ಇರಿಟೇಟ್ ಆಗುತ್ತೆ. ಸೊ ಮೊದಲು ಇದೆಲ್ಲ ಇರ್ತಿರ್ಲಿಲ್ಲ, ಯಾಕಂದರೆ ತಡ್ಕೊಳ್ಳೋ ತಾಕತ್ತಿತ್ತು. ಈಗ ಹಂಗಿಲ್ಲ. ಇರಲಿ. ಈ ಪೀಠಿಕೆಯೊಂದಿಗೆ ಒಂದು ದೃಷ್ಟಾಂತವನ್ನು ನಿಮ್ಮ ಮುಂದೆ ಹೇಳ್ತೀನಿ ನಾನು. ಒಬ್ಬಾಕೆ ಹೆಣ್ಮಗಳು ನನ್ನನ್ನು ದೇವರಂತೆ ನಂಬಿದವಳು. ನನ್ನ ಹತ್ರ ಹೋಗಿ ತನ್ನ ದುಃಖ ಹೇಳ್ಕೊಂಡ್ರೆ ಎಲ್ಲ ಪರಿಹಾರ ಆಗಿಬಿಡುತ್ತೆ ಅಂತ ನಂಬಿಕೊಂಡೇ ಬಂದವಳು. ತುಂಬ ಕಷ್ಟಗಳು ಹೇಳ್ತಿದ್ಲು. ಅದು ಏನೂ ಅಲ್ಲ, ಗಂಡನ ಅವಗುಣಗಳು. ಗಂಡ ಕುಡಿತಿದ್ದ, ಬಡಿತಿದ್ದ, ಹೊಡಿತಿದ್ದ, ತಿವಿತಿದ್ದ, ಮೂದಲಿಸ್ತಾ ಇದ್ದ, ತವರ ಮನೆಯವರನ್ನು ಹಚ್ಚಿ ತೊಳಿತಾ ಇದ್ದ, ಸಬಕಾರ ಹಚ್ಚಿ. ಸೊ ಇವೆಲ್ಲ ಒಬ್ಬ ಹೆಣ್ಣಿಗೆ ಹಿಡಿಸ್ತದ. ಗಂಡಸಿಗೆ ಯಾಕೆ ಅರ್ಥ ಆಗೋದಿಲ್ಲ? ಅವರು ತನ್ನಂತೆ ಮನುಷ್ಯರಂತೆ ಯಾಕೆ ಅರ್ಥ ಆಗಲಿಲ್ಲ? ತನ್ನ ವಂಶದ ಉದ್ಧಾರ ಮಾಡಲಿಕ್ಕೆ ಬಂದಂಥ ದೇವತೆ ಅಂತ ಯಾಕೆ ತಿಳ್ಕೊಳ್ಳೋದಿಲ್ಲ ಗಂಡಸರು ಹೆಂಡಂದಿರನ್ನು? ಅವ್ರಿಗೂ ತಮ್ಮಂಗೆ ಮನಸ್ಸದ. ನಾನು ಮಾತಾಡೋ ಮಾತುಗಳು, ನನ್ನ ವರ್ತನೆ ಅವ್ರು ಹಿಡಿಸ್ತಾ ಇಲ್ಲ ಅನ್ನೋದು ಸಿಂಪ್ಲಿ ಯಾಕೆ ತಿಳ್ಕೊಳ್ಳೋದಿಲ್ಲ ಇವರು ಎಲ್ಲ? ಪ್ರತಿ ಸಲ ಬಂದು ಹೇಳ್ಕೊತಿದ್ಲು. ನಾನು ಏನೇನೋ ಹೇಳ್ತಿದ್ದೆ, ಸಮಾಧಾನ ಮಾಡ್ತಿದ್ದೆ. ಗುರುಜಿ, ಅವಾಗೇನರ ಮಾಡಿ ನನ್ನ ಪ್ರೀತಿ ಮಾಡುವಂಗೆ ಮಾಡ್ರಿ. ಅವ ಹೊಲಸು ಚಟ ಬಿದ್ದಾವ, ಹೊಲಸು ಬಂದಿ ಕಡೆ ಹೋಗಿ ಬರ್ತಾನ, ನನ್ನ ಕೂಡ ಮಲಗ್ತಾನ. ನನಗೇನರ ಒಂದು ರೋಗ ಬಂದ್ರೆ ಈ ಮಕ್ಕಳನ್ನ ಕರ್ಕೊಂಡು ನಾ ಹ್ಯಾಂಗೆ ಸಾಯಬೇಕು? ಹೀಗೆಲ್ಲ ಆಕೆ ಹೇಳ್ತಾನೆ ಇದ್ಲು. ನಾನು ಅವನ್ನ ಕರೆಸಿ ಸೂಕ್ಷ್ಮವಾಗಿ ಅವಳು ಬಂದು ಹೇಳಿದಾಳ ಅಂತ ಹೇಳದಂತೆ ಎಚ್ಚರ ವಹಿಸಿ ಭಾಳ ನಾನು ಬೇರೆ ಬೇರೆ ರೀತಿಯಿಂದ ನನಗೆ ಭಾಳ ಟೆಕ್ನಿಕ್ ಗೊತ್ತದ. ಯಾರನ್ನು ಹೆಂಗೆ ಟ್ಯಾಕಲ್ ಮಾಡಬೇಕು ಅನ್ನೋದು ಎಲ್ಲ ಟೆಕ್ನಿಕ್ ಗೊತ್ತದು. ಅವನು ಬಳಸಿದೆ, ಆಕೆ ಸಮಾಧಾನ ಮಾಡಿದೆ. ಆದರೆ ಕೊನೆಗೊಂದು ದುರಂತ ನಡೆದೇ ಬಿಟ್ಟಿತ್ತು. ಒಂದು ದಿವಸ ಆಕೆ ನೇಣು ಹಾಕ್ಕೊಂಡು ಸತ್ತು ಬಿಟ್ಟಿದ್ಲು. ಕೇಸ್ ಆಯಿತು. ಆಕೆ ನನ್ನ ಗಂಡನ ಕಿರುಕುಳದಿಂದಾಗಿ, ನನ್ನ ಗಂಡ ನನ್ನ ಅವಹೇಳನ ಮಾಡೋದ್ರಿಂದಾಗಿ, ಸುಖ ಕೊಡದೇ ಇದ್ದಿದ್ದರಿಂದಾಗಿ ನನಗೆ ಬೇಜಾರಾಗಿ ನಾನು ನಿನಗೆ ಶರಣಾಗ್ತಾ ಇದ್ದೀನಿ, ನನ್ನ ಬದುಕಿನಾಗ ಕಿಂಚಿತ್ ಸುಖ ಇದ್ದಿಲ್ಲ, ಹಾಗೆ ಹೀಗೆ ಒಂದು 4 ಪೇಜ್ ಬರೆದು ಆಕೆ ಸತ್ತು ಬಿಟ್ಟಿದ್ಲು. ಅವ್ನು ಹಿಡ್ಕೊಂಡು ಹೋದರು. ಅವ್ನು ಜಾಮೀನ್ಯಾಗ ಬಂದ. ಆ ಮಾತು ಬೇರೆ, ಜಾಮೀನ್ಯಾಗ ಬಂದ ತಕ್ಷಣ ನನ್ನ ಕಡೆನೇ ಬಂದಿದ್ದವ.
ನನ್ನ ಗಂಡ ಬಂದು ನಾನು ಬಂದು ಕೂತೆ ಅಳ್ಳಿಕ್ಕೆ ಶುರು ಮಾಡಿದ. ಗುರುಜಿ ನಿಮ್ಮ ಶಿಷ್ಯಳಿಗೆ ಹೇಳ್ರಿ ನಾ ಕುಡಿದು ಬಿಟ್ಟಿನಂತ ಹೇಳ್ರಿ, ಆಕಿಗೆ ಮತ್ತು ಇದ್ರಾಗಿಂದ ಗುಣ್ಯಾಗಿಂದ ಎದ್ದು ಬರ್ಲಿಕ್ಕೆ ಹೇಳ್ರಿ, ನನಗೆ ಯಾಕೆ ಹಿಂಗೆ ಮಾಡಿಲ್ಲು ಹೇಳ್ರಿ. ಹಾಂ, ನಾ ಆಕಿಗೆ ದುಃಖ ಕೊಟ್ಟೆ ಕರೆ, ಬಟ್ ಆಕೆ ಸಹಿಸ್ಕೊಂಡ್ಲು. ಅದು ನನಗೆ ಗೊತ್ತೇ ಆಗಲಿಲ್ಲ ರೀ ಆಕೆ ಉರ್ಲು ಹಾಕ್ಕೊಂತಾಳೆ ಅನ್ನೋದು. ನಾನು ನಿನ್ನ ಪ್ರೀತಿ ಮಾಡ್ತೀನಿ ಕಣೇ ಅಂತ ತಿಳ್ಕೊಂಡು ಈಗ ಅವಲತ್ತುಗೊಳ್ತಾ ಇದ್ದಾನೆ. ಏನು ಮಾಡಿದರೆ ಏನು, ಎಲ್ಲರೂ ಮಾಡೋ ತಪ್ಪಿದೆ. ಇದ್ದಾಗ ಪ್ರೀತಿ ಕೊಟ್ಟರೆ ಆಕೆ ಗೊತ್ತಾಕಿತ್ತು, ಖುಷಿಯರಾಕಿತ್ತು. ನೀವೇ ಕಟ್ಕೊಂಡಂಥ ನಿಮ್ಮ ಹೆಣ್ಣಿನ ಹೃದಯಕ್ಕೆ ಒಂದಿಷ್ಟು ಪ್ರೀತಿಯ ಸಾಂತ್ವನ ಹೇಳಿದಷ್ಟು ಚಲೋ ಆಕಿತ್ತಲ್ಲ, ಖುಷಿ ಆಕಿತ್ತಲ್ಲ, ಅದನ್ನು ಕಳ್ಕೊಂಡ್ರಿ. ಬರೀ ನೀವು ಕೊಟ್ಟದ್ದು ಆಕೆಗೆ ದ್ವೇಷ ದ್ವೇಷ ದ್ವೇಷ. ಇಲ್ಲಿ ಪ್ರಶ್ನೆ ಬರ್ತದೆ, ನಿಮ್ಮ ಪ್ರೀತಿ ಪಡ್ಕೋಬೇಕಾದ್ರೆ, ನಿಮ್ಮ ಮಮತಾ ಕರುಣ ಪಡ್ಕೋಬೇಕಾದ್ರೆ ಸಾಯಲೇಬೇಕಾ ನಿಮ್ಮವರು? ನೀವು ಇದನ್ನೇ ಮಾಡ್ತಾ ಇರೋದು. ನೀವು ಅವಹೇಳನ ಕೊಡ್ತೀರಿ, ದ್ವೇಷ ಕೊಡ್ತೀರಿ, ಕ್ರೋಧ ಕೊಡ್ತೀರಿ, ನಿರ್ಲಕ್ಷ್ಯ ಕೊಡ್ತೀರಿ, ನಿಷ್ಕರಣೆ ಕೊಡ್ತೀರಿ. ಆದರೆ ಮುಂದೊಮ್ಮೆ ಘಾಸಿಗೊಂಡು ಇಂಥದ್ದು ಆಗುತ್ತನ್ನು ಕಲ್ಪನಾ ಸಹಿತ ಇರಲಿಲ್ಲ ನಿಮ್ಗೆ. ಸತ್ತ ಮೇಲೆ ಫೋಟೋ ಹಾಕ್ತೀರಿ, ಫೋಟೋ ಹಾಕಿ ನಾನು ಪ್ರೀತಿ ಕೊಡ್ತೀನಿ ಅಂತಂದ್ರೆ ಏನು ಕೊಡ್ಲಿಕ್ಕಾಗುತ್ತೆ ನಿಮಗೆ? ನಿಮ್ಮ ಪ್ರೀತಿಗಾಗಿ ಅವ್ರು ಹುಟ್ಟಿ ಬರ್ತಾರ? ಎಂಥ ಮೂರ್ಖರದಿರಿ ನೀವೆಲ್ಲರೂ. ಇದ್ದಾಗ ಪ್ರೀತಿ ಕೊಡ್ರಿ. ಎಷ್ಟೋ ಜನ ತಮ್ಮ ತಂದೆ ತಾಯಿಗೆ ಸರಿಯಾಗಿ ನೋಡ್ಕೊಳ್ಳದೆ ಹೋಗ್ತಾರೆ. ಆದ್ರೆ ಸತ್ತ ಮೇಲೆ 4 ಲಕ್ಷ ಖರ್ಚು ಮಾಡಿ ಎಲ್ಲ ಪೇಪರ್ನಾಗ ಅವ್ರು ದೊಡ್ಡದೊಂದು ಭಾವಚಿತ್ರ ಹಾಕಿ ದುಃಖ ತಪ್ಪ ಮಕ್ಕಳು ಮೊಮ್ಮಕ್ಕಳು ಅಂತ ಫೋಟೋ ಹಾಕ್ತಿರಲ್ಲ, ನಾಚಿಗೇಡ್ತಾನೆ ಇದು. ಈ ಫೋಟೋ ಬಂದು ನೋಡ್ತಾರೇನ ಅವರು? ದಿಮಾಕ್, ಅಹಂಕಾರ. ಅಪ್ಪನ ಎಷ್ಟು ಪ್ರೀತಿ ಮಾಡ್ತೀರಿ ಅನ್ನೋದು ಒಂದು ತೋರಿಸ್ಬೇಕಾಗಿತ್ತು ನಿಮ್ಮ ಮಂದಿಗೆ. ಇದ್ದಾಗ ನೀವು ಹೆಂಗಿದ್ದೀರಿ ಅವ್ರಿಗೆ ಗೊತ್ತಿದ್ದಿಲ್ಲೇನು? ನೀಚತನದ ಪರಮಾವಧಿ ಇದು. ಇದ್ದಾಗ ಸುಖ ಕೊಡಲಿಲ್ಲ, ದುಃಖ ಕೊಟ್ರಿ. ಉತ್ತಮ ನಾ ಮಗ ಅದನ್ನೇ ಅಂತಿಕೊಂಡು ಒಮ್ಮೆ ತೋರಿಸ್ಲಿಲ್ಲ. ಹೇಟ್ ಮಾಡಿದಿರಿ, ನಿರ್ಲಕ್ಷ್ಯ ಮಾಡಿದಿರಿ, ಅವರ ಆರೋಗ್ಯದ ಬಗ್ಗೆ ಎಂದೂ ಕಾಳಜಿ ವಹಿಸಲಿಲ್ಲ. ಸತ್ತ ಮೇಲೆ ನಿಮ್ಮ ಪ್ರೀತಿ ಉಕ್ಕೆರಿಸು ಆತು. ಇಲ್ಲೇ ನೋಡಿ, ಸಾಯಲೇಬೇಕು ಮನುಷ್ಯ. ಇದ್ದಾಗ ಸುಖ ಕೊಡಲೇ ಇಲ್ಲ. ನೀವು ನಿಮ್ಮ ಸುಖ, ನಿಮ್ಮ ಕರುಣ, ನಿಮ್ಮ ಪ್ರೀತಿಗಾಗಿ ಅವರು ಹುಟ್ಟಿ ಬರ್ತಾರೆ ಅನ್ನೋದು ಭ್ರಮ ಅಲ್ಲ ನಿಮ್ಮದು. ಎಂಥ ಮೂರ್ಖತನ ಮಾಡ್ತೀರಿ ಎಲ್ಲರೂ. ಅದಕ್ಕೆ ಇದ್ದಾಗ ಸುಖ ಕೊಡ್ರಿ, ಇದ್ದಾಗ ಪ್ರೀತಿ ಕೊಡ್ರಿ, ಅಂದ್ರೆ ಅವ್ರದ್ದು ಬದುಕು ಸಾರ್ಥಕ ಆಗುತ್ತೆ, ನಿಮ್ಮದು ಸಾರ್ಥಕ ಆಗ್ತದೆ. ಬಹುಶಃ ಇದನ್ನು ಅರ್ಥ ಮಾಡ್ಕೊತೀರಂತ ನಾನು ತಿಳ್ಕೊತೀನಿ. ನಿಮ್ಗೆ ಒಳ್ಳೆಯದಾಗಲಿ.